ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಈ ಒಂದು ಜಿಲ್ಲೆಯ ಮಹಿಳೆಯರು ಪುರುಷರುಗಳಿಗೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಈ ಒಂದು ಕೆಲಸನ ಮಾಡ್ಬೋದು. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ, ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ಸ್ನೇಹಿತರೆ, ಈಗಾಗಲೇ ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಂಗಳೂರು ದಕ್ಷಿಣ ಅಥವಾ ರಾಮನಗರಕ್ಕೆ ಓಪನ್ ಆಗಿದೆ. ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕೇವಲ ಈ ಒಂದು ಜಿಲ್ಲೆಗೆ ಮಾತ್ರ ಓಪನ್ ಆಗಿದೆ. ಆ ಜಿಲ್ಲೆ ಯಾವುದು ಅಂತ ಮುಂದೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಿದಾಗ ನೋಡಿ. ಟೈಲರಿಂಗ್ ಮಿಷಿನ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಬೇಕಿತ್ತು ಅಂದರೆ ನೀವು ಯಾವುದೇ ಜಿಲ್ಲೆಯವರಾಗಿದ್ದರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಮ ಜಿಲ್ಲೆ ಬಂದಿಲ್ಲದಿರ್ಬೋದು, ನೆಕ್ಸ್ಟ್ ಟೈಮು ನಿಮ್ಮ ಜಿಲ್ಲೆ ಬಂದಾಗ ತಕ್ಷಣ ನಾವು ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೀವು ಶಿವಮೊಗ್ಗ ಡಿಸ್ಟಿಕ್ನವರು ಈ ಒಂದು ಅರ್ಜಿನ ಹಾಕ್ಬೋದು. ಈಗ ತಕ್ಷಣಕ್ಕೆ ಓಪನ್ ಆಗಿರ್ತಕ್ಕಂಥದ್ದು ಆ ಒಂದು ಜಿಲ್ಲಾ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕು. ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಶಿವಮೊಗ್ಗ.nic.in ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ಶಿವಮೊಗ್ಗ ಡಿಸ್ಟಿಕ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂಥ ಡಿಸ್ಟ್ರಿಕ್ಟ್ ವೆಬ್ಸೈಟು ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ, ನೀವು ನಿಮ್ಮ ಅರ್ಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ತುಂಬ ಯೋಜನೆಗಳಿಗೆ ಅರ್ಜಿ ಕರೆದಿದ್ದಾರೆ. ಮೀನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ ಕೂಡ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸ್ಬೋದು. ನೀವೇನಾದರೂ ಟೈಲರಿಂಗ್ ಮಿಷಿನ್ ಮಾತ್ರ ಅರ್ಜಿನ ಸಲ್ಲಿಸಬೇಕು ಅಂದರೆ ಕೆಳಗಡೆ ಬರಬೇಕು. ಇಲ್ಲಿ ಇದೆ ನೋಡಿ ಆಪ್ಷನು, ಜಿಲ್ಲಾ ಪಂಚಾಯತಿ ಶಿವಮೊಗ್ಗ 26-27ನೇ ಸಾಲಿನ ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಅರ್ಜಿ ಸಲ್ಲಿಸಲು 31/8/2026 ಕೆಳಗಡೆ ಇದೆಯಲ್ಲ ಲಿಂಕು, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಪಾಪಪ್ ಬರುತ್ತೆ. ಓಕೆ ಅಂತ ಮಾಡಿ, ತದನಂತರ ಜಿಲ್ಲಾ ಪಂಚಾಯತಿ ಶಿವಮೊಗ್ಗ ಅಂತ ಹೇಳಿ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಸಂಪೂರ್ಣವಾಗಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ಅದಕ್ಕೂ ಮೊದಲು ನಿಮ್ಮ ಬಳಿ ಅರ್ಜಿ ಸಲ್ಲಿಸೋಕ್ಕೆ ಏನೇನು ದಾಖಲಾತಿ ಬೇಕು ಅಂತ ನೀವು ಒಂದ್ಸರಿ ನೋಡ್ಕೋಬೇಕಾಗ್ತದೆ. ಮೊದಲಿಗೆ ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಗ್ರಾಮ ಪಂಚಾಯಿತಿ ವೃತ್ತಿ ದೃಢೀಕರಣ ಪತ್ರ ಅಂತ ಕೊಡ್ತಾರೆ, ಅದನ್ನು ಮಾಡಿಸ್ಬೇಕು. ವಯಸ್ಸಿನ ಬಗ್ಗೆ ಸಾಲ ದಾಖಲಾತಿ, TC, ಇನ್ ಕೇಸ್ SLC ಓದಿದರೆ SLC ಮಾರ್ಕ್ಸ್ ಕಾರ್ಡ್ ಇದ್ದರೂ ಆಗುತ್ತೆ. ಹಾಗೆಯೇ ಅಂಗವಿಕಲರಾಗಿತ್ತು ಅಂದರೆ ಏನಾದರೂ UDID ಕಾರ್ಡ್ ಇದ್ದರೆ ಬೇಕಾಗ್ತದೆ. ಮಾಜಿ ಸೈನಿಕರಾಗಿದ್ದರೆ ಪ್ರಮಾಣ ಪತ್ರ, ಸರ್ಕಾರದಿಂದ ನೀಡುವ ಗುರುತಿನ ಚೀಟಿ ದಾಖಲೆ. ಈ ಒಂದು ಗುರುತಿನ ಚೀಟಿ ದಾಖಲೆ ಅಂತ ಹೇಳಿದ್ರೆ ಇದು ವೋಟರ್ ID ಕಾರ್ಡು, ಇದು ನಿಮ್ಮ ಬಳಿ ಇದ್ದೇ ಇರುತ್ತೆ. ಅದನ್ನು ಬೇಕಾಗ್ತದೆ ಮುಂದೆ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಸ್ನೇಹಿತರೆ, ಈ ಕೊಟ್ಟಿರ್ತಕ್ಕಂಥ ಲೀಸ್ಟಲ್ಲಿ ಇರ್ತಕ್ಕಂಥ ಅದಲ್ಲದೇ ಕೂಡ ಒಂದು ದಾಖಲಾತಿ ಬೇಕಾಗ್ತದೆ. ಅದು ಈ ಒಂದು ಲೀಸ್ಟಲ್ಲಿಲ್ಲ. ಅದು ಯಾವುದಪ್ಪ ದಾಖಲಾತಿ ಅಂದರೆ ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರ ಅಂತ. ಈ ಒಂದು ಪ್ರಮಾಣ ಪತ್ರ ನೀವು ಮೊದಲೇ ಕೂಡ ಮಾಡಿಸ್ಕೊಂಡಿರಬೇಕಾಗ್ತದೆ. ಇದು ನಮ್ಮಲ್ಲಿ ಮಾಡಿಕೊಡ್ತೀವಿ. ಬೇಕಿದ್ರೆ ಈ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಪ್ರಮಾಣ ಪತ್ರ ಯಾವಾಗ ಕೇಳ್ತಾರೆ ಅಂದರೆ, ನಿಮ್ಗೆ ಏನಾದರೂ ಈ ಒಂದು ಅರ್ಜಿ ಹಾಕಿ ನಿಮ್ಮದು ಸಕ್ಸಸ್ ಆಗಿ ನಿಮ್ದು ಏನಾದರೂ ಸೆಲೆಕ್ಷನ್ ಆಯಿತು ಅಂದರೆ ನೀವು ಈ ಒಂದು ಯಂತ್ರನ ರಿಸೀವ್ ಮಾಡ್ಕೊಳ್ಳೋಕೆ ಹೋದಾಗ ನಿಮಗೆ ವೃತ್ತಿ ದೃಢೀಕರಣ ಪತ್ರನ ಕೇಳ್ತಾರೆ. ಆವಾಗ ನಿಮಗೆ ಬೇಕಾಗ್ತದೆ, ಈಗಲೇ ಮಾಡಿಸಿಟ್ಕೊಳ್ಳಿ. ನಂತರ ಅರ್ಜಿ ಹಾಕೋದು ಅಂದರೆ ಇಲ್ಲಿ ಕೆಳಗಡೆ ಬಂದು ಅರ್ಜಿ ಸಲ್ಲಿಸಿರುವ ಜಿಲ್ಲೆಯ ಹೆಸರು ಅಂತ ಬರುತ್ತೆ. ನಿಮ್ಮ ಆಲ್ರೆಡಿ ಜಿಲ್ಲೆ ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ಬಂದು ನಿಮ್ಮ ತಾಲೂಕು ಯಾವುದು ಅಂತ ಕೇಳುತ್ತೆ. ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳ ಲೀಸ್ಟ್ ಓಪನ್ ಆಗ್ತದೆ. ಇಲ್ಲಿ ಯಾವುದಾದ್ರು ನಿಮ್ಮದು ತಾಲೂಕು ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಭದ್ರಾವತಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಇಲಾಖೆಯ ಹೆಸರು, ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ ಅಂತ ಬರುತ್ತೆ, ಅದು ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿರುತ್ತೆ. ನಂತರ ಯೋಜನೆ ಹೆಸರು, ಇಲ್ಲಿ 2 ಯೋಜನೆಗಳು ಬರ್ತವೆ. ನೀವು ಟೈಲರಿಂಗ್ ಸಂಬಂಧಪಟ್ಟಂಗೆ ಅರ್ಜಿ ಹಾಕಬೇಕು ಅಂದರೆ ಮೇಲ್ಗಡೆ ಇರ್ತದೆ ನೋಡಿ, ವೃತ್ತಿನಿರತ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣಗಳ ವಿತರಣೆಗಾಗಿ ಅರ್ಜಿ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಪಪ್ ಬರುತ್ತೆ. ಇಲ್ಲಿ 31/8/2026 ಕೊನೆ ದಿನಾಂಕ. ಆ ಒಂದು ಪಾಪಪ್ನ ಓಕೆ ಮಾಡಿ. ತದನಂತರ ನೆಕ್ಸ್ಟ್ ಬಂದು ಆಧಾರ್ ಕಾರ್ಡಲ್ಲಿರುವಂತೆ ಅರ್ಜಿದಾರನ ಹೆಸರು, ಹಾಗೆಯೇ ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರನ ತಂದೆ ಅಥವಾ ಗಂಡನ ಹೆಸರು, ಹಾಗೆಯೇ ಕೆಳಗಡೆ ಬಂದು ಜನ್ಮ ದಿನಾಂಕ. ಇಲ್ಲಿ ಕ್ಯಾಲೆಂಡರ್ ಬರುತ್ತೆ. ಈ ಕ್ಯಾಲೆಂಡರ್ ಮುಖಾಂತರ ನಿಮ್ಮ ಜನ್ಮ ದಿನಾಂಕನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಅರ್ಜಿದಾರನ ಲಿಂಗ ಯಾವುದು. ಇಲ್ಲಿ ಪುರುಷರು ಕೂಡ ಹಾಕ್ಬೋದು, ಮಹಿಳೆಯರು ಕೂಡ ಹಾಕ್ಬೋದು. ಇಲ್ಲಿ ನೋಡ್ಕೊಳ್ಳಿ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೆಣ್ಣು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅರ್ಜಿದಾರರು ಯಾವ ವರ್ಗಕ್ಕೆ ಸೇರಿರುತ್ತಾರೆ ಅಂತ ಬರುತ್ತೆ ನೆಕ್ಸ್ಟ್ ಆಪ್ಷನ್ನು. ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC, ಸಾಮಾನ್ಯ ಅಂತ 4 ವರ್ಗಗಳು ಮಾಡಿದ್ದಾರೆ. ನಿಮ್ಮ ಕ್ಯಾಸ್ಟ್ ಯಾವುದಕ್ಕೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು OBC ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಫಲಾನುಭವಿಯಾಗಿ ಆಯ್ಕೆಯಾದ ಬಗ್ಗೆ ದೃಢೀಕರಣ ಪತ್ರ ಹೊಂದಿದ್ದೀರಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಅಂಗವಿಕಲತೆ ಹೊಂದಿದ್ದೀರಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಮಾಡಿ. ನೀವು ಮಾಜಿ ಸೈನಿಕರಾದರೆ ಎಸ್ ಹಾಕಿ, ಇಲ್ಲ ನೋ ಮಾಡಿ. ನಂತರ ಕೆಳಗಡೆ ಬನ್ನಿ. ಇಲ್ಲಿ ಬಂದು ಪಡೆಯಲು ಇಚ್ಛಿಸುವ ಸುಧಾರಿತ ಸಲಕರಣೆ ವಿವರ, ಹೊಲಿಗೆ ಯಂತ್ರ, ಗಾರೆ ಕೆಲಸ, ಬಡಗಿ ಮತ್ತು ಜನರಲ್ ಇಂಜಿನಿಯರಿಂಗ್ ಅಂತ 4 ಇದಕ್ಕೆ ಯಂತ್ರಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಹೊಲಿಗೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ನೇಹಿತರು, ಪ್ರಸ್ತುತ ತೊಡಗಿಕೊಂಡಿರುವ ವೃತ್ತಿಯ ವಿವರ ಯಾವ್ದು ಮಾಡ್ತಾಯಿದ್ದೀರಿ ಅಂದರೆ ಟೈಲರಿಂಗ್ ಅಂತ ಅಲ್ಲಿ ಟೈಪ್ ಮಾಡಿ. ನಂತರ ಈಗ ನಡೆಸುತ್ತಿರುವ ಚಟುವಟಿಕೆ ವಂಶಪಾರಂಪರ್ಯವಾಗಿ ಬಂದಿದೆ ಅಂತ ಕೇಳುತ್ತೆ. ಇದ್ರೆ ಎಸ್ ಹಾಕಿ, ಇಲ್ಲ ನೋ ಅಂತ ಹಾಕಿ. ನಂತರ ಸದರಿ ಚಟುವಟಿಕೆಯನ್ನು ಎಷ್ಟು ವರ್ಷಗಳಿಂದ ನಡೆಸುತ್ತೀರಿ, ಒಂದು ಮಿನಿಮಮ್ ಎಷ್ಟು ವರ್ಷ ಇದೆ ನಿಮ್ಮದು ಸರ್ವಿಸು, ಅದನ್ನು ಹಾಕಿ. ನಂತರ ಕೆಳಗಡೆ ಬಂದು ನಿಮ್ಮ ಗ್ರಾಮ ಪಂಚಾಯತಿ ಹೆಸರನ್ನ ಹಾಕಬೇಕು, ಹಾಗೆ ಜಿಲ್ಲಾ ಪಂಚಾಯತಿ ಹೆಸರನ್ನ ಹಾಕಬೇಕು, ಹಾಗೆಯೇ ವಿಧಾನ ಕ್ಷೇತ್ರದ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ ಮ್ಯಾಂಡೇಟ್ರಿ ಇಲ್ಲ, ಖಾಲಿ ಬೇಕಾದರೂ ಬಿಡ್ಬೋದು. ನಂತರ ರಾಜ್ಯದ ಹೆಸರು, ಹಾಗೆಯೇ ಜಿಲ್ಲೆಯ ಹೆಸರು, ಹಾಗೆಯೇ ಮನೆ ವಿಳಾಸ ಸಂಪೂರ್ಣವಾಗಿ
ನಿಮ್ಮ ಅಡ್ರೆಸ್ಸು, ನಿಮ್ಮ ವಿಲೇಜು, ತಾಲೂಕು, ಪೋಸ್ಟು, ಹೋಬಳಿ, ಹಾಗೆಯೇ ಕೆಳಗಡೆ ಬಂದು ನಿಮ್ಮ ಪಿನ್ ಕೋಡು ಅದಷ್ಟನ್ನು 3 ಕಾಲಮ್ಗಳಿಗೆ ಫಿಲಪ್ ಮಾಡಬೇಕಾಗ್ತದೆ. ತದನಂತರ ಫಿಲ್ ಮಾಡಿದ ನಂತರ ಅರ್ಜಿ ಇಷ್ಟೇ ಸ್ನೇಹಿತರೆ ಫಿಲ್ ಮಾಡೋವಂಥದ್ದು. ಸೀದಾ ನೀವೀಗ ಕೆಳಗಡೆಗೆ ಬರಬೇಕು. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ ನೋಡಿ. ಮೇಲೆ ತಿಳಿಸಿರುವ ಮಾಹಿತಿ ಸರಿಯಾಗಿವೆ ಎಂದು ನಾನು ಒಪ್ಪಿಕೊಳ್ಳುತ್ತೀನಿ ಅಂತ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಕಾಣ್ತಿರೋ ಕ್ಯಾಪ್ಸನ್ನ ಫಿಲಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಒಂದು ಪ್ರಿವ್ಯೂ, ನೀವು ಫಿಲ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಮತ್ತೆ ಕೂಡ ಒಂದು ಸರಿ ಶೋ ಆಗುತ್ತೆ. ನೋಡ್ಕೊಂಡು ಕೆಳಗಡೆ ಬಂದು ಅಟ್ಯಾಚ್ ಅನ್ನೋಕ್ಕೆ ಸರಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ 4 ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ. ಅದರಲ್ಲಿ 3 ಮ್ಯಾಂಡೇಟರಿಯಾಗಿ ಅಪ್ಲೋಡ್ ಮಾಡಲೇಬೇಕು. ಪಾಸ್ಪೋರ್ಟ್ ಅಳತೆ, ಭಾವಚಿತ್ರ, ಗುರುತಿನ ಚೀಟಿ, ವಯಸ್ಸಿನ ದಾಖಲಾತಿ, ಹಾಗೆಯೇ ಜಾತಿ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರ ಒಂದು ವೇಳೆ ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಇಲ್ಲಿ ಮೊದಲಿಗೆ ಭಾವಚಿತ್ರ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಅಂತ ಮಾಡಿಕೊಂಡು ಅಲ್ಲಿ ಪಾಸ್ಪೋರ್ಟ್ ಸೈಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಫೈಲ್ನ ಅಂದರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಇನ್ ಕೇಸು 50 KBಗಿಂತ ಮೇಲಿತ್ತು ಅಂದರೆ ಅದು ಅಪ್ಲೋಡ್ ಆಗೋಲ್ಲ. ನೀವು 50 KBಗಿಂತ ಒಳಗಡೆ ಡೌನ್ಗ್ರೇಡ್ ಮಾಡ್ಕೋಬೇಕು. ಡೌನ್ಗ್ರೇಡ್ ಹೇಗೆ ಮಾಡೋದಂದರೆ ಆನ್ಲೈನಲ್ಲೇ ಕೂಡ ಸಿಗುತ್ತೆ. ಅಲ್ಲಿ ಫೋಟೋ ರೀಸೈಜ್ ಅಂತ ಟೈಪ್ ಮಾಡಿ ಆನ್ಲೈನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ರೀಸೈಜ್ ಎಷ್ಟು KB ಬೇಕು ಅಷ್ಟಕ್ಕೆ ಕನ್ವರ್ಟ್ ಮಾಡ್ಕೋಬೋದು. ತದನಂತರ ಗುರುತಿನ ಚೀಟಿ ಅಂತ ಕೇಳುತ್ತೆ, ಅಲ್ಲಿಗೆ ನಾನು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದು ವಯಸ್ಸಿನ ದೃಢೀಕರಣ ಪತ್ರ. ನೀವು SLCನೇ ಓದಬೇಕು ಅಂತೇನಿಲ್ಲ. ಇಲ್ಲಿ ನೀವು ಸ್ಕೂಲ್ಗೆ ಹೋಗಿದ್ರೆ ಸಾಕು. ವಯಸ್ಸಿನ ಬಗ್ಗೆ ದೃಢೀಕರಣ ದಾಖಲಾತಿ, ಸಾಲ ದಾಖಲಾತಿ ಕೇಳ್ತಾರೆ, ಅದನ್ನು PDF ಮಾಡಿ ಅದನ್ನು 1 MBಗಿಂತ ಒಳಗಿರಬೇಕು. ತದನಂತರ ಜಾತಿ ಪ್ರಮಾಣ ಪತ್ರ ಮ್ಯಾಂಡೇಟ್ರಿ ಇಲ್ಲ, ಅದನ್ನು ಬೇಕಾದ್ರೆ ಖಾಲಿ ಬಿಡ್ಬೋದು. ನಂತರ ಸ್ನೇಹಿತರೆ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು, ಅಪ್ಲೋಡ್ ಮಾಡಿಲ್ಲ ಖಾಲಿ ಬಿಟ್ಟರು ನಡೆಯುತ್ತೆ. ನಂತರ ಸೇವ್ ಆ್ಯಂಡ್ ಅನ್ನಕ್ಕೆ ಸರಿ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಈ ಒಂದು ಪ್ರಿವ್ಯೂ ಎಲ್ಲ ಸ್ಕ್ರೋಲ್ ಮಾಡ್ಕೊಂಡು ನೋಡಿಕೊಂಡು ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ನಂತರ ನಿಮಗೆ ಈ ರೀತಿಯಾದಂಥ ಒಂದು ಸ್ವೀಕೃತಿ ಪತ್ರ ಅಕ್ನಾಲೆಜ್ಮೆಂಟು ಕೂಡ ಒಂದು ಡೌನ್ಲೋಡ್ ಆಗುತ್ತೆ. ಇದನ್ನು PDF ತೆಗೆದು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ಈ ಒಂದು ಯಂತ್ರಕ್ಕೆ ನೀವು ಸೆಲೆಕ್ಟ್ ಆದಾಗ ಈ ಒಂದು ಅಕ್ನಾಲೆಜ್ಮೆಂಟು ನಿಮಗೆ ಬೇಕಾಗ್ತದೆ. ಸ್ನೇಹಿತರೆ ಈ ರೀತಿ ಈಸಿಯಾಗಿ ಈ ಒಂದು ಜಿಲ್ಲೆಯ ಅಂದರೆ ಶಿವಮೊಗ್ಗ ಜಿಲ್ಲೆಯ ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇದ್ದೀರಿ ಅಂಥವರು ಉಚಿತವಾದ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಇನ್ನೂ ಯಾರೆಲ್ಲ ಬೇರೆ ಡಿಸ್ಟಿಕ್ನವ್ರು ಅವರು ಈ ಒಂದು ವಿಡಿಯೋ ನೋಡ್ತಿದ್ದೀರಿ, ಅವರಿಗೆ ಮುಂದಿನ ತಿಂಗಳು ಓಪನ್ ಆದಾಗ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.